ಸೊ ವೆಲ್ಕಮ್ ಬ್ಯಾಕ್ ಬಿ ಜಿ ಎನ್ ಆನ್ ವೀಲ್ಸ್ ಯೂಟ್ಯೂಬ್ ಚಾನಲ್ಗೆ. ಸೊ ಲಾಸ್ಟ್ ಫೆಬ್ರವರಿ 14th ನಾವೊಂದು ಬಿರಿಯಾನಿ ತಿನ್ನೋಕ್ಕೆ ಹೋಗಿದ್ವಿ. ಆ್ಯಕ್ಚುಲಿ ಬಿರಿಯಾನಿ ತಿನ್ನೋ ಪ್ಲ್ಯಾನ್ ಇರಲಿಲ್ಲ, ಹೋಗ್ತಾ ದಾರಿಲಿ ಅಂದ್ಕೊಂಡು ಹೋಗಿ ಅಲ್ಲಿ ತಿಂದು ಅದ್ರ ಬಗ್ಗೆ ರಿವ್ಯೂ ತೊಗೊಂಡು ಸೊ ಇದು ಮಾಡ್ತಿರೋ ವಿಡಿಯೋ. ಇದು ಆ್ಯಕ್ಚುಲಿ ಆಗಿರೋ ವಿಡಿಯೋ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನೋಡ್ಕೊಂಬನ್ನಿ. ಸೊ ಫೈನಲಿ ತೊಗೊಂಡಾಯ್ತು, ನೋಡೋಣ ರಿವ್ಯೂ. ಏಯ್ ಸ್ಟಾರ್ಟ್ ಮಾಡಿಬಿಟ್ಟು ಹೇಳು. कैसा है? ओके, जस्ट ओके. ಇಷ್ಟೇ ಅಂತ ಏನಿಗೆ ಬಂದಿದ್ದು ಮೈನು ಅಂದರೆ, ಮೈನೊಂದು ರೈಡ್ ಸಿಗುತ್ತೆ, ಒಂದು ಆಫ್ ಏನೋ ವೀಕೆಂಡ್ಗೆ ಅಂತ ಹೇಳ್ಬಿಟ್ಟು ಅಷ್ಟೇ ಬಂದಿದ್ದು. ಅದೊಂದು ರೀಸನ್ ಅಷ್ಟೇ, ಇದೊಂದು ರೀಸನ್ ಅಷ್ಟೇ. ಬಟ್ ಮೈನ್ ಪಾರ್ಟ್ ಬರೋದು ಡ್ರೈವೇ. ಯಾಕಂದರೆ ಸ್ವಲ್ಪ ಬಿಸಿ ಸ್ಕೆಡ್ಯೂಲ್ ಇದ್ದಾಗ ಮಾರ್ನಿಂಗ್ ಬೇಗ ಎದ್ದೋಗ್ಬಿಟ್ಟು ಬಂದು ತಿನ್ಕೊಂಡು ಮತ್ತೆ ರಿಟರ್ನ್ ಮನೆಗೆ ಹೊರಟೋರು ಅಷ್ಟೇ. ಬಟ್ ಫೈನ್, ಚೆನ್ನಾಗಿದೆ, ಓಕೆ. 590 ಒಂದು ಪ್ಲೇಟು. ಇಲ್ಲೊಂದು ಪೀಸು, ಏನೋ ಪೀಸೆ, ಇಲ್ಲೊಂದು ಪೀಸು, 3 ಇಂದ 4 ಪೀಸು ಅಷ್ಟೇ ಗುರು ಕೊಟ್ಟಿರೋದಿಲ್ಲ. ಒಂದು ತಟ್ಟೆ ನೋಡಿ ಒಂದು 6-7 ಪೀಸ್ ಇದೆ ಅಲ್ವಾ ಆದರ್ಶ್? ಅಚ್ಚಾ ನಿಜ ಹೇಳು, ಮಲ್ಲಿಕನ ಆನಂದ? ಹಂಗ್ಯಾಕೆ ಮಲ್ಲಿಕನ ಹೋಗಿ ಮಲ್ಲಿಕಾಲ. ಇದನ್ನು ನಾವು ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ, ಏನಂದರೆ ಒಂದು ಡ್ರೈವ್ ಇದೆ, ಓಕೆ ಫೈನ್ ಅಂತ ಬರೋದು ಚೆನ್ನಾಗಿರುತ್ತೆ ಅಂತ ಅಷ್ಟೇ ಅಲ್ವಾ? ಮೈಂಡ್ ಪಾರ್ಟ್ ಇರೋದೇ ಅದು. ನಾವು ಮಲ್ಲಿಕಾ ಬಿಟ್ಟು ಹೆಸರು ಕಡದಿಂದ ಇಲ್ಲೇನಕ್ಕೆ ಬಂದ್ವಿ ಅಂತ, ಮೈನು ರೈಡ್ ಸಿಗುತ್ತೆ, ಒಂದೊಳ್ಳೆ ರೋಡ್ ಸಿಗುತ್ತೆ ಅಂತ ಅಷ್ಟೇ. ನನಗೇನೋ ಓಕೆ ಅನಿಸ್ತದೆ. ಮಲ್ಲಿಕಾ ಇಸ್ ಫಾರ್ ಬೆಟರ್ ದನ್ ದಿಸ್. ನಿಮ್ಮೆಲ್ಲ ಕೈಯೆಲ್ಲ ಫುಲ್ ಎಣ್ಣೆ, ಕೈ ನೋಡ್ಕೊಂಡಿದ್ದು. ಫುಲ್ಲು ಆಯಿಲ್ ಗುರು, ಫುಲ್ ಆಯಿಲ್, ಬಳ ಅಂತ ಹೊಡೆಯುತ್ತೆ. ಅಣ್ಣ ಫುಲ್ಲು ಪೀಸು. ಏನಿಲ್ಲ ಏನೋ ಪರವಾಗಿಲ್ಲ, ಪೀಸ್ ಕಮ್ಮಿಗಳು, ಪೀಸ್ ಫುಲ್ಲು ಕಮ್ಮಿ. ನಂಗೆ 3 ಪೀಸ ಮಚ್ಚ ಸಿಕ್ಕಿರೋದು. ರೈಸೇ ಜಾಸ್ತಿ. ಎದ್ದು ಬಂದಿದ್ದೀರಾ? ಕಬಾಬು ಬಿಡು, ಅದು ಎತ್ಕೋಬೇಕಾ? ಬೆಳಿಗ್ಗೆ ಏನೋ ಆಯಿಲು ಪೀಸು ಇಲ್ಲ, ಬರೀ ರೈಸ್ ತಿನ್ನಕ್ಕೆ. ಮೈನ್ ಪಾರ್ಟಿ ಪೀಸ್ ಇಲ್ಲ, ರೈಸ್ ಇದೆ. ಲಾಸ್ಟ್ ಟೈಮ್ ಬಂದಿದ್ವಿ ಮಗ, ಆ ಕಡೆ ಎಲ್ಲ ಫುಲ್ಲು ಜನ ಇದ್ದರು, ಫುಲ್ ಅಂದರೆ ಫುಲ್ ಜನ.
ಯಾಕೆ ಕಮ್ಮಿ ಆದರು ಅಂತ. ಏನಕ್ಕೆ ಕಮ್ಮಿ ಆಗಿರ್ತದೆ ರಾಜೇಶ್? ಜನಕ್ಕೆ ಬೋರ್ ಆಯಿತು ಮಚ್ಚ ಇದು. ಏನಂತೀಯ ಆದರ್ಶ್? ಮಲ್ಲಿಕ 2 ಕಡೆ ಓಪನ್ ಆಗಿದೆ. ಯಲಹಂಕ ಹತ್ರ ಮತ್ತು ಲಾಸ್ಟ್ ಟೈಮ್ ಇತ್ತಲ್ಲ ಅಲ್ಲೇ ಒಂದಿದೆ. ಸುಮ್ಮನೆ ಹೊಸ್ಕಡೆ ಸೀರಿಯಸ್ ಆಗಿ ಹೋಗಿ ತೊಗೊಂಬರೋಗು. ಏಯ್ ತೊಗೊಂಬರೋಗ. ಸೊ ಇವಾಗ ಕಬಾಬ್ ತೊಗೊಂಡ್ವಿ. ಇಷ್ಟು ಕಬಾಬ್ 240 rupees. ಐ ಥಿಂಕ್ ಆರಾಮಾಗಿ ಬೆಂಗಳೂರಲ್ಲೇ ಮಲ್ಲಿಕಾ ಅಂತ ಹೇಳ್ತಲ್ಲ, ಬೇರೆ ಎಲ್ಲರೂ ಆರಾಮಾಗಿ ಸುಮ್ಮನೆ ಇಷ್ಟು ದೂರ ಬರೋವರೆಗೂ ಆರಾಮಾಗಿ ಅಲ್ಲೇ ತಿಂದ್ಬಿಟ್ಟು ಮಲ್ಕೊಳ್ಳೋದು ಬೆಸ್ಟು ಅಂತ ಅನ್ನಿಸ್ತೈತೆ. ಬಂದಾದ್ಮೇಲೆ ಅನ್ನಿಸ್ತೈತೆ. ಅಂಡರ್ ರೇಟೆಡ್ ನನ್ನ ಪ್ರಕಾರ ಒಂದು 5/10 ಅಂತೀನಿ ಅಷ್ಟೇ. ಪೀಸ್ ತಿನ್ನಕ್ಕಾಗ್ದಿರಾ, ಬಿಡೋಕ್ಕಾಗ್ದಿರಾ, ನಡಾಡ್ತಾ ಇದ್ದೀವಲ್ಲ ಆದರ್ಶ್. ನಮ್ಮ ಜನ ಯಾಕೆ ಹಿಂಗೆ? ಅದ್ರಲ್ಲಿ ನಾನು ಒಬ್ಬ, ನೀನು ಒಬ್ಬ. ಗುರು ನಂಗೆ ಸಾಕು. ನೀನು ನೋಡ ಸೀದೋಗಿರೋದೆಲ್ಲ ಆಗ್ಬಿಟ್ಟವನಲ್ಲ ಇವನು. ಫ್ರೆಂಡ್ಸ್ ನೋಡಿ, ಸೀದೋಗಿರೋದೆಲ್ಲ ಆಗ್ಬಿಟ್ಟವ್ರೆ. ತಿಂತೀಯಾ? ತಿನ್ನಾಯ್ತು. ಇಲ್ಲ ಇದನ್ನೇ ಕಬಾಬ್ ತಿಂದಿಲ್ಲ ಅಂದರೆ ನನ್ನ ಮಗನೇ ಹೆಂಗೆ ಹೊಡಿತೀನಿ ಗೊತ್ತಾ ನಿಂಗೆ? ಅರ್ಥ ಆಯ್ತು ಅನ್ಸುತ್ತೆ. ಕಬಾಬ್ ತಿನ್ನು. ಓವರ್ ರೇಟೆಡ್, ಅಂಡರ್ ರೇಟೆಡ್. ಅದ್ರ ಜೊತೆಗೆ ನಮ್ಮ ಅಣ್ಣ ಬೇರೆ ನಂಗೆ ತಗೊಂಬಾರೋ ಅಂತ ಹೇಳುವ ಮಚ್ಚ. ನಾನು ಹೇಳ್ತೀನಿ ಅದು, ನೀನು ಅಲ್ಲೇ ಆರಾಮಾಗಿ ಚಿತ್ರಾನ್ನ ಮೊಸರನ್ನ ತಿನ್ಕೊಂಡು ಆರಾಮಾಗಿ ಅಲ್ಲೇ ಇದ್ದು. ನಾನಂತೂ ಥರ ಈ ಇಂಥ ಬಿರಿಯಾನಿನ ಲಾಸ್ಟ್ ಟೈಮ್ ನಾನು ನಮ್ಮ ಅಣ್ಣನೇ ಬಂದಿದ್ವಿ ಮಗ, ಅವಾಗ ಚೆನ್ನಾಗಿತ್ತು. ಇವಾಗ ಯಾಕೆ ಹಿಂಗಾಗುತ್ತೆ? ಜನನೂ ಕಮ್ಮಿ ಆ್ಯಕ್ಚುಲಿ. ಲಾಸ್ಟ್ ಟೈಮ್ ಬಂದಾಗ ಫುಲ್ಲು ಜನ, ಫುಲ್ ಕ್ರೌಡು. ಎಲ್ಲ ಇದು ಡಾಗಿ ಸಾಕು, ಪ್ರೋಟೀನ್ ಜಾಸ್ತಿ ಇಂಟೇಕ್ ಮಾಡಬಾರ್ದು. ಮುಂದೆ ತೊಗೊಂಬ ಸ್ವಲ್ಪ. ಸೊ ಓವರ್ ಆಲ್ ದ ರಿವ್ಯೂ ಏನಿದೆ ಅಂದರೆ, ಆನೆಸ್ಟ್ ರಿವ್ಯೂ, ಬರಬೇಡಿ ಫ್ರೆಂಡ್ಸ್. ಆರಾಮಾಗಿ ಬ್ಯಾಂಗ್ಳೂರಲ್ಲಿ ಇಟ್ಕೊಂಡು ನಿಮ್ಮ ಅಮ್ಮ ಮಾಡಿದ ಊಟ ಆರಾಮಾಗಿ ಹೊಟ್ಟೆ ತುಂಬ ತಿನ್ಕೊಂಡು ಅಲ್ಲೇ ಇಲ್ಲಿ ನೋಡಿ. ಇದಕ್ಕೆ ಈ ಕಬಾಬ್ಗೆ 240 rupees. ಪೀಸ್ಗಳಿತ್ತು, ಬಟ್ ಟೇಸ್ಟ್ ಅಷ್ಟಕ್ಕಷ್ಟೇ. ಇದು ಅಷ್ಟೇ, ಏನು ಬಿರಿಯಾನಿ ಓವರ್ ರೇಟೆಡ್ ಗುರು. ಏನದು ಬಿರಿಯಾನಿ ಅಂತಾರೆ, ಅಂದ್ಕೊಂಡಿರೋ ಅಷ್ಟಿಲ್ಲ. ದಯವಿಟ್ಟು ನೀವು ಎಲ್ಲಿದ್ದೀರಾ ಅಲ್ಲೇ ಇದ್ಬಿಡಿ. ಇಲ್ಲ ಅಂತ ಹೇಳಿ ಸೀದಾ ಮಲ್ಲಿಕಾಗೋ ಇಲ್ಲ ನಿಮ್ಮ ಮನೆ ಹತ್ರ ಬಾಯಿ ಅಂಗಡಿಗೋ ಹೋಗಿ ಆರಾಮಾಗಿ. ಏನಕ್ಕೆ ಬರ್ತೀರಾ ಇಲ್ಲಿವರೆಗೂ? ಸುಮ್ಮನೆ ಚೆನ್ನಾಗಿರುತ್ತೆ. ನಾನು ನಾನು ಬಿಡ್ತಿದ್ದೀನಿ. ಇಷ್ಟು ರೈಸು ಪ್ಲಸ್ 2 ಕಬಾಬು. ತಿಂತೀಯನಾ? ನೋಡೋಣ. ತಿನ್ನೋದು ಅಷ್ಟೇ. ಇಲ್ಲಿ ಮೈನ್ ಏನು ಅಂದರೆ ಬಂದ್ಬಿಟ್ಟವ್ರಲ್ಲ, ತೊಗೊತಾರೆ ಅಂತ ಹಿಂಗಿರು ಬಂದವ್ರೆ. ಏನೋ ಬಿರಿಯಾನಿ ತೊಗೊಂಡಿರೋರು ಕಬಾಬ್ ತೊಗೊಳಕ್ಕಾಗಲ್ವ? ಪ್ರೈಸ್ ಅಷ್ಟೇ ಇಡು ನೀನು.
ತೊಗೊತಾರೆ ಅಷ್ಟೇ. ಕಲರಾ ಅದ್ರಲ್ಲಿ ವೈಟದು ಮಧ್ಯದಲ್ಲಿ ಮಾತ್ರನೇ ಕಾಣಿಸ್ತಾ ಇರೋದು. ಇಲ್ಲಿ ನೋಡು, ಅದಕ್ಕೆ ನಾನು ಕಲರ್ ಇರೋದಲ್ಲ. ಕಲರ್ ವಿಚ್ ಕಲರ್ ಡು ಯು ಚೂಸ್? ರೆಡ್. ನಾವು ಅಣ್ಣಗೆ ಫೋನ್ ಮಾಡಿಬಿಡ್ತೀನಿ, ಗುರು ತರಲ್ಲ ನಾನು, ಆರಾಮಾಗಿ ಅಲ್ಲೇ ಎಲ್ಲಾದರೂ ಹೋಗೋಣ ಅಂತ ಹೇಳ್ಬಿಟ್ಟು. ನೋ. ಸೊ ಈ ಪೀಸು ಟಾಮಿಗೆ ಹಾಕ್ತೀವಿ. ಈ ಪೀಸು ನಿಂಬೆಹಣ್ಣು ತಗೊಳ್ಳೋ, ನಿಂಬೆಹಣ್ಣು ತಗೋ. ಆ ಜಿಡ್ಡು ಹೋಗ್ಬೇಕು ಅಂದರೆ ನೀನು ನಿಂಬೆಹಣ್ಣಲ್ಲ, ಒಂದು 10 ನಿಂಬೆಹಣ್ಣು ವಿಮ್ ಹಾಕ್ಬೇಕು ನೀನು. ಬರೋ ಏ ಟಾಮಿ ಬಾ ಮಚ್ಚ, ಕೈಗೆ ಕಚ್ಚಾಕ್ಬಿಟ್ಟು. ಏ ನಿಂಬೆಹಣ್ಣಲ್ಲ, ಇಲ್ಲಿ ನಿಂಬೆಹಣ್ಣಲ್ಲ, ಅಲ್ಲೇ ಬಿಟ್ಬಿಟ್ಟು ಬಂದಲ್ಲ ಪ್ಲೇಟಲ್ಲಿ. ಹೌದಾ? ವಾಟರ್ ಫಿಲ್ಟ್ರ್ ಇಟ್ಕೊಂಡು ಕೂಡ ಇಲ್ಲಿ ವಾಟರ್ ಬಾಟಲ್ ತಗೋಬೇಕು. ನೀರೇ ಚೆನ್ನಾಗಿದೆ ಇದು. تكنولوجيا عشدنها ಆ್ಯಂಡ್ ಮೈನ್ ಥಿಂಗ್ ಹೇಳೋದು ಮಾಡ್ತೋದೆ. ಆ ಹೋಟೆಲ್ನ ನಾನು ಮೈನಾಗಿ ಡಿಗ್ರೇಡ್ ಮಾಡೋದಾಗಲಿ, ಆ ಹೋಟೆಲ್ನ ಫುಡ್ ಚೆನ್ನಾಗಿಲ್ಲ ಅಂತ ಹೇಳೋದಾಗಲಿ, ಸೊ ಅದು ನಾನು ಹೇಳ್ತಿಲ್ಲ. ಜಸ್ಟ್ ಅದು ಹೆಂಗಿದೆ, ನಾನು ಜಸ್ಟ್ ರಿವ್ಯೂ ಹೇಳ್ತಾ ಇದ್ದೀನಿ ಅಷ್ಟೇ. ಬ್ಯಾಡಾಗಿ ನಾನೇನು ಹೇಳೋಕ್ಕೆ ಹೋಗಿಲ್ಲ. ಸೊ ದಟ್ ಅದ್ರ ಮೇಲೆ ನಿಮ್ಮ ಅಭಿಪ್ರಾಯ. ನಿಮ್ಗೆ ಇಷ್ಟ ಆಗುತ್ತೆ, ನಮ್ಗೆ ಇಷ್ಟ ಆಗಲ್ಲ. ಒಂದೊಂದು ಕಡೆ ನಮ್ಗೆ ಇಷ್ಟ ಆಗುತ್ತೆ, ನಿಮ್ಗೆ ಇಷ್ಟ ಆಗಲ್ಲ. ಆ್ಯಂಡ್ ಅದು ಇಂಡಿವಿಜುವಲ್ ಚಾಯ್ಸ್. ದಟ್ಸ್ ಆನ್ ಯುವರ್ ಒಪಿನಿಯನ್. ನಾನು ಯಾವುದೇ ಕಾರಣಕ್ಕೂ ಆ ಹೋಟೆಲ್ನ ಡಿಗ್ರೇಡ್ ಮಾಡೋದಾಗಲಿ, ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳೋದಾಗಲಿ ನಾನು ಮಾಡಿಲ್ಲ ಅಷ್ಟೇ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಏನಾದರೂ ಏನು ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಒಂದು ರೈಡ್ ಪ್ಲ್ಯಾನ್ ಮಾಡ್ತಿದ್ವಿ. ಅದು ಯಾವಾಗ ಅಂತ ನಾನು ತಿಳಿಸ್ತೀನಿ ಆದಷ್ಟು ಬೇಗ. ಆ್ಯಂಡ್ ಅಷ್ಟೇ. ಥ್ಯಾಂಕ್ ಯು.